ನಿನಗಾಗಿ ನಿನಗಾಗಿ ಮಗನೇ ರಾಣ ಅಮ್ಮ ಮಗನೇ ಹೊರಗಡೆ ಯಾಕೋ ಕೂತ್ಕೋತಿದ್ಯಾ ಬಾ ಇಲ್ಲಿ ಕೂತ್ಕೋ ಬಾ ಸೇವಕ ಯಾವತ್ತು ಮಹಾರಾಣಿ ಕಾಲ ಹತ್ರನೇ ಕೂತ್ಕೋಬೇಕಮ್ಮ ದೇವ್ರ ಮುಂದೆ ಭಕ್ತ ಕೂತ ಹಾಗೆ ಆ ದೇವರಲ್ಲಿ ನಾನು ಪಡ್ಕೊಂಡು ಬಂದಿದ್ದು ಒಂದೇ ಒಂದು ವರ ಅಂದರೆ ಅದು ನೀನು ಕಣೋ. ನಿನ್ನಂಥ ಮಗ ಇದ್ರೆ ಯಾವ ತಾಯಿಗೂ ನೋವು ಅನ್ನೋದೇ ಇರಲ್ಲ ಕಣೋ. ನಿನಗೆ ಈ ಮಗನ ಕೈಯಿಂದ ಸಂತೋಷನೇ ಕೊಡಕ್ಕಾಗ್ತೀವಲ್ಲಮ್ಮ. ಎಲ್ಲ ಸಂಜೀವ ನಾಶ ಮಾಡಿ ಹೋಗ್ಬಿಟ್ನಲ್ಲಮ್ಮ. ಅವ್ರ ಹೆಸರು ನನ್ನ ಮುಂದೆ ಎತ್ಬೇಡ ರಾಣ. ನನ್ನ ತಲೆ ಸಿಡ್ದು ಕೋಪ ಬರುತ್ತೆ ನನಗೆ. ಮತ್ ಹೇಗಮ್ಮ ನೀನು ಅವನನ್ನ ಮನೆಗೆ ಬರೋದಕ್ಕೆ ಒಪ್ಕೊಂಡೆ? ನಿನ್ನೊಳ್ಳೇದಕ್ಕೆ ಕಣ. ನಿಮ್ಮ ಅಪ್ಪಾಜಿಯಿಂದ ನಿನಗೆ ಮತ್ತೇನಾದರೂ ಮೋಸ ಆಗೋ ಹಾಗಿದ್ರೆ ಅದನ್ನ ತಡೆಯೋದಕ್ಕೆ. ನೀನೇನೋ ಒಳ್ಳೆ ಉದ್ದೇಶದಿಂದನೇ ಕರೆಸ್ತಾ ಇದ್ದೀಯ, ಆದ್ರೆ ಅವನು ಒಳ್ಳೆಯವನಲ್ವಲ್ಲಮ್ಮ. ನನಗೆ ಗೊತ್ತಿದೆ ಕಣೋ, ಅವನು ವಾಮನಂತರ ಒಂದು ಹೆಜ್ಜೆ ಜಾಗ ಕೇಳಿ ಇಡೀ ಭೂಮಿನೇ ಆಕ್ರಮಣ ಮಾಡಿಕೊಳ್ಳೋನು. ಆದ್ರೆ ಈ ಪದ್ಮಜ ಅದಕ್ಕೆ ಅವಕಾಶ ಕೊಡಲ್ಲ. ಏನಾಗುತ್ತೋ ಗೊತ್ತಿಲ್ಲ. ದೇವಿ ಅವನನ್ನು ಕರೆಯೋದಕ್ಕೆ ಅಂತ ಹೋಗ್ತಾ ಇದ್ದಾಳೆ. ಅಮ್ಮ, ನನಗೆ ನೀನಿದ್ರೆ ಸಾಕಮ್ಮ, ಯಾವ ಆಸ್ತಿನೂ ಬೇಡ, ಎಲ್ಲ ಅವನ್ನೇ ಇಟ್ಕೊಳ್ಳಿ. ನೀನು ನನ್ನ ಜೊತೆಲಿದ್ರೆ ಸಾಕು. ಕೂಲಿ ಮಾಡಾದ್ರು ನಾನು ನಿನ್ನ ಚೆನ್ನಾಗಿ ಸಾಕ್ತೀನಿ. ಅವನು ಇಲ್ಲಿಗೆ ಬರೋದು ಬೇಡ ಅಮ್ಮ. ರಾಜ ಕಣೋ ಮಗ್ನೆ ನೀನು, ರಾಜ. ಸಾವಿರಾರು ಕೋಟಿ ಒಡೆಯ ನೀನು. ಇದು ನಿಮ್ಮ ಅಪ್ಪನ ಮೇಲೆ ಆಣೆ.